ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದಲ್ಲಿ ಚಂದ್ರ ದರ್ಶನ ಹಾಗೆ ಯುಗಾದಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ಯುಗಾದಿ ಹಬ್ಬವು 2026ರಲ್ಲಿ ಮಾರ್ಚ್ 19ರಂದು ಗುರುವಾರದಂದು ಆಚರಿಸಲಾಗುತ್ತದೆ. ಈ ದಿನದಿಂದ ಪರಾಭವ ನಾಮ ಸಂವತ್ಸರ ಆರಂಭವಾಗುತ್ತದೆ. ಯುಗಾದಿ ಎಂದರೆ ಯುಗ ಪ್ಲಸ್ ಆದಿ, ಹೊಸ ಕಾಲದ ಪ್ರಾರಂಭ. ಈ ಹಬ್ಬವು ಕೇವಲ ಹೊಸ ವರ್ಷದ ಆರಂಭವಲ್ಲ, ನಮ್ಮ ಜೀವನದಲ್ಲಿ ಹೊಸ ಆಶೆಗಳು, ಹೊಸ ಗುರಿಗಳು ಮತ್ತು ಹೊಸ ಬೆಳಕನ್ನು ಸ್ವಾಗತಿಸುವ ದಿನವಾಗಿದೆ. ಯುಗಾದಿಯ ದಿನ ನಾವು ಬೇವು ಬೆಲ್ಲವನ್ನು ಸೇವಿಸುವುದು ವಿಶೇಷ. ಬೇವು ಕಹಿಯಾದ ದುಃಖವನ್ನು ಸೂಚಿಸಿದರೆ ಬೆಲ್ಲ ಸಿಹಿಯಾದ ಸುಖವನ್ನು ಸೂಚಿಸುತ್ತದೆ. ಇದರ ಅರ್ಥ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಮಹತ್ವದ ಸಂದೇಶವನ್ನು ನೀಡುತ್ತದೆ. ಯುಗಾದಿ ಹಬ್ಬದ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ. ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭಿಸಿದರೆ, ಅದೇ ರೀತಿ ಮಹಾವಿಷ್ಣು ಮತ್ಸ್ಯ ಅವತಾರವನ್ನು ತಾಳಿ ವೇದಗಳನ್ನು ರಕ್ಷಿಸಿದ ದಿನವೂ ಯುಗಾದಿ ಎಂದು ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸಿದ ನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮನ ಪಟ್ಟಾಭಿಷೇಕವು ಇದೇ ದಿನ ನಡೆಯಿತೆಂದು ಹೇಳಲಾಗುತ್ತದೆ. ಜೊತೆಗೆ ಶಾಲಿವಾಹನ ಶಕೆಯ ಆರಂಭವೂ ಇದೇ ದಿನದಿಂದ ಆಗಿರುವುದರಿಂದ ಯುಗಾದಿಗೆ ವಿಶೇಷ ಮಹತ್ವವನ್ನು ಕೊಡಲಾಗುತ್ತದೆ. ಈ ದಿನವನ್ನು ಸೃಷ್ಟಿಯ ಆರಂಭದ ದಿನ ಎಂದು ಕರೆಯಲಾಗುತ್ತದೆ ಮತ್ತು ಹೊಸ ವರ್ಷಕ್ಕೆ ಶುಭಾರಂಭವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ಪ್ರಕೃತಿಯಲ್ಲೂ ಸಹಿತ ತುಂಬ ಬದಲಾವಣೆಗಳು ಆಗುತ್ತವೆ. ಗಿಡ ಮರಗಳೆಲ್ಲವೂ ಚಿಗುರೊಡೆಯುತ್ತವೆ, ಎಲ್ಲೆಲ್ಲೂ ಹಚ್ಚ ಹಸಿರು ಕಾಣಲು ಪ್ರಾರಂಭವಾಗುತ್ತದೆ. ವರ್ಷ ಮಾತ್ರವಲ್ಲ, ಪ್ರಕೃತಿಯೂ ಸಹ ಬದಲಾವಣೆ ಮಾಡುವಂತಹ ಹಬ್ಬವೇ ಯುಗಾದಿ ಹಬ್ಬವಾಗಿದೆ. ಹಾಗೆ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ನೀಡುವಂತಹ ಹಬ್ಬ ಯುಗಾದಿ ಹಬ್ಬವಾಗಿದೆ. ಎಲ್ಲ ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಬ್ಬ ಯುಗಾದಿ ಮತ್ತು ದೀಪಾವಳಿ ಅಂತ ಹೇಳಲಾಗುತ್ತದೆ. ಯುಗಾದಿ ಹಬ್ಬವನ್ನು ಆಚರಿಸುವ ವಿಧಾನವು ಬಹಳ ಪವಿತ್ರವಾಗಿದೆ. ಹಬ್ಬದ ಹಿಂದಿನ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಿ ಅಲಂಕರಿಸಲಾಗುತ್ತದೆ. ಯುಗಾದಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಕರ ಎಂದು ಹೇಳಲಾಗುತ್ತದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆ ಮಾಡಲಾಗುತ್ತದೆ. ದೇವರಿಗೆ ಮೊದಲು ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಿ ನಂತರ ಕುಟುಂಬದವರು ಅದನ್ನು ಸೇವಿಸುತ್ತಾರೆ. ಈ ದಿನ ಹೋಳಿಗೆ, ಪಾಯಸ, ಮಾವಿನಕಾಯಿ, ಚಿತ್ರಾನ್ನ ಮುಂತಾದ ವಿಶೇಷ ಊಟಗಳನ್ನು ತಯಾರಿಸಲಾಗುತ್ತದೆ. ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ನಡೆಯುತ್ತದೆ. ಇದರಿಂದ ಹೊಸ ವರ್ಷದ ಫಲಗಳನ್ನು ಸಹಿತ ನಾವು ತಿಳಿದುಕೊಳ್ಳಬಹುದು. ಯುಗಾದಿಯ ವಿಶೇಷ ಅಂಶಗಳಲ್ಲಿ ಒಂದು ಚಂದ್ರ ದರ್ಶನ. ಶಾಸ್ತ್ರಗಳ ಪ್ರಕಾರ ಯುಗಾದಿಯ ಮರುದಿನವಾದ ಚೈತ್ರ ಶುಕ್ಲ ಬಿದಿಗೆಯಂದು ಚಂದ್ರ ದರ್ಶನ ಮಾಡುವುದು ಅತ್ಯಂತ ಶುಭಕರ. 2026ರಲ್ಲಿ ಮಾರ್ಚ್ 20ರಂದು ಶುಕ್ರವಾರ ಸಂಜೆ ಸುಮಾರು 6:45ರಿಂದ 7:20 ನಡುವೆ ಚಂದ್ರನ ದರ್ಶನ ಮಾಡುವುದು ಉತ್ತಮ ಸಮಯ. ಈ ದಿನ ಕಾಣುವ ಚಂದ್ರನನ್ನು ಬಾಲಚಂದ್ರ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ತೆಳುವಾದ ಸಣ್ಣ ರೇಖೆಯಂತೆ ಕಾಣುತ್ತದೆ. ಚಂದ್ರ ದರ್ಶನ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣುವ ಚಂದ್ರನನ್ನು ನೋಡಿ ಪ್ರಾರ್ಥನೆ ಮಾಡಬೇಕು. ದಧಿಶಂಕ ತುಷಾರಾಭಂ ಎಂಬ ಸ್ತೋತ್ರವನ್ನು ಪಠಿಸುವುದು ಶುಭಕರ. ಸಾಧ್ಯವಾದರೆ ಚಂದ್ರನಿಗೆ ಬಿಳಿ ಹೂಗಳನ್ನು ಅರ್ಪಿಸಬಹುದು. ಯುಗಾದಿಯ ಚಂದ್ರ ದರ್ಶನಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಒಮ್ಮೆ ಗಣೇಶ ದೇವರು ಮೋದಕಗಳನ್ನು ತಿಂದು ಹೋಗುತ್ತಿದ್ದಾಗ ಬಿದ್ದು ಹೋದ ಸಂದರ್ಭವನ್ನು ನೋಡಿ ಚಂದ್ರನು ನಕ್ಕನು. ಇದರಿಂದ ಕೋಪಗೊಂಡ ಗಣೇಶನು ಚಂದ್ರನಿಗೆ ಶಾಪ ನೀಡಿದನು. ನಂತರ ಚಂದ್ರನು ಕ್ಷಮೆ ಕೇಳಿದಾಗ ಗಣೇಶನು ಶಾಪವನ್ನು ಭಾಗಶಃ ಶಮನ ಮಾಡಿ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ದೋಷ ಬರುತ್ತದೆ, ಆದರೆ ಯುಗಾದಿಯ ಬಿದಿಗೆಯಂದು ಚಂದ್ರನನ್ನು ನೋಡಿದರೆ ಶುಭ ಫಲ ದೊರೆಯುತ್ತದೆ ಎಂದು ವರ ನೀಡಿದನು. ಆದ್ದರಿಂದ ಯುಗಾದಿಯ ಚಂದ್ರ ದರ್ಶನ ಅತ್ಯಂತ ಪವಿತ್ರ ಮತ್ತು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಯುಗಾದಿಯ ಚಂದ್ರ ದರ್ಶನದಿಂದ ಅನೇಕ ಶುಭ ಫಲಗಳು ದೊರೆಯುತ್ತವೆ ಎಂದು ನಂಬಿಕೆ ಇದೆ. ಚಂದ್ರನು ಮನಸ್ಸಿನ ಅಧಿಪತಿ. ಆದ್ದರಿಂದ ಚಂದ್ರ ದರ್ಶನದಿಂದ ಮನಃಶಾಂತಿ,
ಒಳ್ಳೆಯ ನಿರ್ಧಾರಗಳು ಮತ್ತು ಮಾನಸಿಕ ಸ್ಥಿರತೆ ದೊರೆಯುತ್ತದೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿ, ಕೃಷಿ ಸಮೃದ್ಧಿ ಮತ್ತು ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ. ಇದು ಬೆಳೆಯುತ್ತಿರುವ ಚಂದ್ರನ ಸಂಕೇತವಾಗಿದ್ದು ನಮ್ಮ ಜೀವನದಲ್ಲಿಯೂ ಹೊಸ ಆಶೆಗಳು ಮತ್ತು ಯಶಸ್ಸುಗಳು ಬೆಳೆಯಲಿ ಎಂಬ ಸಂದೇಶವನ್ನು ನೀಡುತ್ತದೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬವು ಹೊಸ ಜೀವನದ ಆರಂಭ, ಹೊಸ ಆಶೆಗಳು ಮತ್ತು ಹೊಸ ಯಶಸ್ಸಿನ ಸಂಕೇತವಾಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಾವು ಎಲ್ಲರೂ ದೇವರ ಕೃಪೆಯನ್ನು ಕೋರಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಬೇಕು. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.